ಗ್ರಾಮಾಂತರ ಉಸ್ತುವಾರಿ ಸಚಿವರಾದಂಥ ಅಪ್ಪಾಜಿ ಕೆ.ಎಚ್. ಮುನಿಯಪ್ಪ ಅಪ್ಪಾಜಿಯವರ 78ನೇ ಹುಟ್ಟುಹಬ್ಬದ ಪ್ರಯುಕ್ತ ದೊಡ್ಡಬಳ್ಳಾಪುರದ ನಮ್ಮ ಎಲ್ಲ ಕಾಂಗ್ರೆಸ್ ಮುಖಂಡರು ಹಾಗೂ ಕೆ.ಎಚ್. ಮುನಿಯಪ್ಪ ಸಾಹೇಬರ ಅಭಿಮಾನಿಗಳ ಬಳಗದಿಂದ ನಾವು ಏನು ಇವತ್ತು ಸರ್ಕಾರಿ ಆಸ್ಪತ್ರೆಯಲ್ಲಿ ಹಣ್ಣು ಹಂಪಲು ಮತ್ತು ಹಾಲು ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಹಾಗೂ ಅದೇ ರೀತಿ ದರ್ಗಾ ಜೋಗಳಿಯಲ್ಲಿ ಒಂದು ಅನ್ನದಾಸೋಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಬೆಳಿಗ್ಗೆ ನಾವು ಅವ್ರ ಮನೆಗೆ ಹೋಗಿ ಕಾಟಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನು ಮಾಡಿ ಪ್ರಸಾದವನ್ನು ಕೂಡ ನಾವು ಪ್ರಾಧಿಕಾರ ಸದಸ್ಯರುಗಳು ಎಲ್ಲ ಮುಖಂಡರು ಕೂಡ ಕೊಟ್ಟು ಬಂದಿದ್ದೀವಿ. ಈ ಒಂದು ಸೋಲಿಲ್ಲದ ಸರದಾರ ಸತತವಾಗಿ ದಕ್ಷಿಣ ಭಾರತದಲ್ಲಿ 7 ಬಾರಿ ಸಂಸದರಾಗಿ, ಕೇಂದ್ರ ಸಚಿವರಾಗಿ, ಕರ್ನಾಟಕ ರಾಜ್ಯದಲ್ಲಿ ಆಹಾರ ಸಚಿವರಾಗಿ ಅನ್ನಭಾಗ್ಯ ಯೋಜನೆ ಯಶಸ್ವಿ ಯೋಜನೆಯನ್ನು ಅವ್ರು ನಡೆಸಿಕೊಡ್ತಿದ್ದಾರೆ. ಅಂಥವರಿಗೆ ಮಹಾನುಭಾವರಿಗೆ ಈ ಒಂದು ಹುಟ್ಟುಹಬ್ಬದ ಶುಭಾಶಯ ಹೇಳ್ತಾ ಅವ್ರಿಗಿನ್ನ ದೇವನಹಳ್ಳಿ ಭಾಗದಲ್ಲಿ 3,000 ಹೆಣ್ಣು ಮಕ್ಕಳಿಗೆ ಇವತ್ತು ಸೀರೆ ವಿತರಣೆ ಕಾರ್ಯಕ್ರಮ 3,000 ಸೀರೆ ವಿತರಣೆ ಕಾರ್ಯಕ್ರಮ ಕೊಂಡಿದ್ದೀವಿ. ಕೆ.ಎಚ್. ಮುನಿಯಪ್ಪ ಅಪ್ಪಾಜಿ ಅವರಿಗೆ ಇನ್ನೂ ಹೆಚ್ಚಿನ ಒಂದು ಅಧಿಕಾರ ಸಿಗಲಿ, ಆರೋಗ್ಯ ಸಿಗಲಿ, ಅವ್ರ ಕುಟುಂಬದವ್ರಿಗೆಲ್ಲ ಒಳ್ಳೇದು ಮಾಡಲಿ. ಒಂದು ಕೂಗಿದೆ, ನಾವು ಅವರ ಅಭಿಮಾನಿಗಳಾಗಿ ಒಂದು ಕೂಗು ಏನಂದ್ರೆ, ನಮ್ಮ ಬೇಡಿಕೆ ಈ ರಾಜ್ಯದಲ್ಲಿ ಒಂದು ದಲಿತ ವರ್ಗಕ್ಕೆ ಒಂದು ಮುಖ್ಯಮಂತ್ರಿ ಸ್ಥಾನ ಕೊಟ್ಟಿಲ್ಲ. ಒಂದು ಮುಖ್ಯಮಂತ್ರಿ ಸ್ಥಾನವನ್ನು ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಹಿರಿಯರು ಹಾಗೂ ಎಲ್ಲರೂ ಕೂಡ ಅವ್ರಿಗೆ ಒಂದು ದಲಿತ ಒಂದು ಮುಖ್ಯಮಂತ್ರಿಯನ್ನು ಕೊಡಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ.